ಮೀನಿನಂತೆ ಈಜುವ ಮೂಲಕ ಮತ್ತೊಂದು ಸಾಧನೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್. ಹೌದು, ತಮ್ಮ ಮುಡಿಗೆ ಮತ್ತೊಂದು ಗರಿಯನ್ನ ಸೇರಿಸಿಕೊಂಡ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮುರುಗೇಶ್ ಚೆನ್ನಣ್ಣವರ್ ದೇಶದ ಮತ್ತು ಕರ್ನಾಟಕ ಪೊಲೀಸ್ ಧ್ವಜವನ್ನ ಇಂಗ್ಲೆಂಡಿನಲ್ಲಿ ಹಾರಿಸಿ ಕೀರ್ತಿಯನ್ನ ವಿದೇಶದಲ್ಲಿ ಹೆಚ್ಚಿಸಿದ್ದಾರೆ. ಈ ಇನ್ಸ್ಪೆಕ್ಟರ್ ನಿಜಕ್ಕೂ ಇದು ಹೆಮ್ಮೆಯ ವಿಚಾರ ಅಂತಲೇ ಹೇಳಬಹುದು. ಇನ್ನು 400 ಕಿಲೋಮೀಟರ್ ಉದ್ದದ ಇಂಗ್ಲಿಷ್ ಕಾಲುವೆಯನ್ನ 13 ಗಂಟೆ 37 ನಿಮಿಷಗಳಲ್ಲಿ ಈಜುವ ಮೂಲಕ ಸಾಧನೆಗೈದಿದ್ದಾರೆ. ಇನ್ಸ್ಪೆಕ್ಟರ್ ಒಳಗೊಂಡಿದ್ದ 6 ಜನರ ಫ್ರೈಡ್ ಆಫ್ ಇಂಡಿಯಾ ತಂಡ ಕೂಡ ಇತ್ತು. ಇಂಗ್ಲೆಂಡ್ನ ಸ್ಯಾಮ್ಥೈರ್ ಹೋಯ್ ದಡದಿಂದ ಆರಂಭವಾದ ಈ ಈಜು ಫ್ರಾನ್ಸ್ನ ವಿನ್ಸೆಂಟ್ ಬೀಚ್ನಲ್ಲಿ ಮುಕ್ತಾಯವಾಗಿತ್ತು. 13ರಿಂದ 16 ಡಿಗ್ರಿ ಸೆಲ್ಸಿಯಸ್ನಂತಹ ಚಳಿ ಉಕ್ಕೇರುವ ಅಲೆಗಳ ನಡುವೆಯೂ 43 ಕಿಲೋಮೀಟರ್ ದೂರವನ್ನ ಕೇವಲ 13.37 ಗಂಟೆಗಳಲ್ಲಿ ಈಜುವ ಮೂಲಕ ಗುರಿ ತಲುಪಿದ ಇನ್ಸ್ಪೆಕ್ಟರ್. ಫ್ರೈಡ್ ಆಫ್ ಇಂಡಿಯಾ ತಂಡ ಜೂನ್ 16ರಂದು ಬೆಳಗಿನ 2:15ಕ್ಕೆ ಈಜು ಆರಂಭಿಸಿ ಮಧ್ಯಾಹ್ನ 3:52ಕ್ಕೆ ಮುಕ್ತಾಯಗೊಳಿಸಿದ್ರು. ಈಜುವ ಸಂದರ್ಭದಲ್ಲಿ ವಾಂತಿ ಭೇದಿ, ತಲೆ ಸುತ್ತುವುದು, ಇತರೆ ಸಮಸ್ಯೆ ಕಾಡಿದರೂ ಛಲ ಬಿಡದೆ ಕೆಚ್ಚೆದೆಯಿಂದ ಅಭೂತಪೂರ್ವ ಸಾಧನೆಯನ್ನಗೈದಿದ್ದಾರೆ. ಸಾಧನೆ ಮಾಡುವ ಭಾರತದ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿದ ಇನ್ಸ್ಪೆಕ್ಟರ್ ಮುರುಗೇಶ್ ಚೆನ್ನಣ್ಣನವರ್ ಅವರಿಗೆ ನಮ್ಮದೊಂದು ಸಲಾಂ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಟೀಮ್ ಪ್ರೈಡ್ ಎ ನಮ್ಮದು ಇಂಗ್ಲೀಷ್ ಚಾನಲ್ ಟೀಮು, ಇದರಲ್ಲಿ ನಾನಿದ್ದೀನಿ. ನಮ್ಮ ಮಾನವ್ ಮೋರೆ ಈಸ್ ಫ್ರಮ್ ಮಹಾರಾಷ್ಟ್ರ, ಅವರಿದ್ದಾರೆ, ಈಸ್ ಸ್ಟೂಡೆಂಟ್. ಅಮನ್ ಶಾನ್ಬಾಗ್ ಹುಬ್ಳಿ KMCRI ವಿದ್ಯಾರ್ಥಿ MBBS ಸ್ಟೂಡೆಂಟ್ ಇದ್ದಾರೆ. ರಾಜ್ವೀರ್ ಫ್ರಮ್ ಹರಿಯಾಣ, ಈಸ್ ಪ್ಯಾರಾ ಸ್ವಿಮ್ಮರ್. ಆ್ಯಂಡ್ ಗಣೇಶ್ ಭಾಯ್ ಫ್ರಮ್ ಆಂಧ್ರ ಪ್ರದೇಶ್, ಸ್ವಿಮ್ಮಿಂಗ್ ಕೋಚ್ ಆ್ಯಂಡ್ ಪ್ಯಾರಾ ಸ್ವಿಮ್ಮರ್. ರೀಸೆಂಟ್ಲಿ ಹಿ ಡಿಡ್ ಪಾಕ್ ಸ್ಟೇಟ್ ಸೋಲೋ. ಸೊ ಆಲ್ರೆಡಿ ಈಗಾಗಲೇ ನಾವು ಪಾಕ್ ಸ್ಟೇಟ್ ಮಾಡಿದ್ದೀವಿ. ನಿನ್ನೆ ದಿವಸ ನಾವು ದಿನಾಂಕ 16/6/25ರಂದು 13 hours 37 minutesಲ್ಲಿ 13 ಗಂಟೆ 37 ನಿಮಿಷದಲ್ಲಿ ನಾವು 48.3 48.3 ಕಿಲೋಮೀಟರ್ ಸ್ವಿಮ್ಮನ್ನು 6 ಜನ ಕವರ್ ಮಾಡಿದ್ದೀವಿ. ವಿ ಆರ್ ಮಿಸ್ಸಿಂಗ್ ಒನ್ ಪರ್ಸನ್, 1 ಅವರ್ ಕೋ ಸ್ವಿಮ್ಮರ್, ಮಿಸ್ಟರ್ ದೀಪಕ್ ಸರ್. ಹಿ ಈಸ್ IAS ಆಫೀಸರ್ ಫ್ರಮ್ ಕರ್ನಾಟಕ, ಹರಿಯಾಣ. ಹಿ ಈಸ್ ADC ಹರಿಯಾಣ. ಸೊ ನಾವು 6 ಜನರ ತಂಡ ಅಂಡರ್ ದ ಲೀಡರ್ಶಿಪ್ ಆಫ್ ಪ್ರಶಾಂತ್ ಕರ್ಮಾಕರ್ ಸರ್. ಹಿ ಈಸ್ ಅರ್ಜುನ ಅವಾರ್ಡಿ, ನಮ್ಮ ಭಾರತದ ವೆರಿ ಫೇಮಸ್ ಸ್ವಿಮ್ಮರ್. ಅವ್ರ ನೇತೃತ್ವದಲ್ಲಿ ಈ ಒಂದು ತಂಡ ನಡೆದಿದೆ. ನಮ್ಮ ತಂಡದ ಪೈಲಟ್ ಆಗಿ ಮಿಸ್ಟರ್ ಸ್ಟುವರ್ಟ್ ಅಂತ ಇದ್ದರು. ಆಮೇಲೆ ನಮ್ಮದು ತಂಡದ ಅಬ್ಸರ್ವರ್ ರಾಬ್ ಸ್ವಿಮ್ ಅಂತ, ಚಾನಲ್ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಇಂಗ್ಲೆಂಡ್ ಅದರದ್ದು ಅಬ್ಸರ್ವರ್ ಇದ್ದರು. ಸೊ ಅವರ ಮಾರ್ಗದರ್ಶನ ಮತ್ತು ಅಬ್ಸರ್ವೇಷನ್ನಲ್ಲಿ ಈ ಸ್ವಿಮ್ಮಿಂಗ್ ಒಂದು ನಡೆದಿದೆ. ನಾವು ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡಿದ್ದೀವಿ. ಲೈಕ್ ಸಿಕ್ನೆಸ್ ಇರ್ಬೋದು, ಕೆಲವರಿಗೆ ವಾಮಿಟಿಂಗ್ ಆಗಿದೆ, ಆಮೇಲೆ ತಲೆ ಸುತ್ತುವುದಾಗಿದೆ, ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಎಲ್ಲ ಬಂತು. ರೀಸನ್ ಈಸ್ ಭಾಳ ಹೈ ಟೈಡ್ಸು ಮತ್ತು ಕರೆಂಟ್ಸ್ ಇತ್ತು. ಅದಕ್ಕೆ ನಾವು ಆ್ಯಕ್ಚುಯಲ್ ಸ್ವಿಮ್ ಡಿಸ್ಟೆನ್ಸ್ ಏನಿದೆ ಫ್ರಾನ್ಸ್ ಟು ಇಂಗ್ಲೆಂಡ್ ನ್ಯಾರೋವೆಸ್ಟ್ ಪಾಯಿಂಟ್, ಅದು 36 ಕಿಲೋಮೀಟರ್ ಇದೆ ಸ್ವಿಮ್ಮಿಂಗ್ದು. ಬಟ್ ಇಲ್ಲಿ ನೀವು ನಮ್ಮ ಮ್ಯಾಪ್ ನೋಡಿದರೆ ಗೊತ್ತಾಗ್ತದೆ, ನಾವು ಪೂರಾ ಈ ಥರ ಜಿಗ್ಜಾಗ್ ಹೋಗಿದ್ದೀವಿ. ಸೊ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಇಸ್ ಅರೌಂಡ್ ನಿಯರ್ಲಿ 50 ಕಿಲೋಮೀಟರ್ ಇದೆ. ನಾವು ನಮ್ಮ ವಾಚು ಮತ್ತು ಸ್ಟಾವಾ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ವಿಚ್ ಈಸ್ ಕಮಿಂಗ್ ಅರೌಂಡ್ 48.3 ಕಿಲೋಮೀಟರ್ಸ್. ಸೊ ನಮ್ಮ ಈ ಚಾನಲ್ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಲಿಂಕಲ್ಲೂ ಸಹ ಅಪ್ಡೇಟ್ ಆಗಿದೆ, ನಮ್ಮದು ನೇಮ್ಸು ಮತ್ತೆಲ್ಲನೂ. ಸೊ ಅಫಿಷಿಯಲ್ ಸರ್ಟಿಫಿಕೇಟ್ಸ್ ಅಷ್ಟೇ ನಾವು ಈಗ ತೊಗೋಬೇಕು. ಅದು ಇನ್ನೊಂದು ನಮ್ಮದು ಟೀಮ್ ಬೀದಿದೆ, ಅದು ಮುಗಿದ ನಂತರ ಸಿಗ್ತದೆ. ಸೊ ಎಲ್ಲರೂ ಸಹ ಈ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ನನಗೆ ಸ್ಪೆಷಲ್ ನಮ್ಮ ಇಲಾಖೆಯಿಂದ ಭಾಳ ಒಂದು ಸಹಕಾರ ಸಿಕ್ಕಿದೆ. ಎಲ್ರಿಗೂ ಅವ್ರವ್ರ ಡಿಪಾರ್ಟ್ಮೆಂಟು, ಅವ್ರ ಫ್ಯಾಮಿಲಿ ಮೆಂಬರ್ಸು, ಪೇರೆಂಟ್ಸ್ ಕಡೆಯಿಂದ ಎಲ್ರಿಗೂ ಸಪೋರ್ಟ್ ಸಿಕ್ಕಿದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯ ನಮ್ಮ DG ಸಾಹೇಬರು, ನಮ್ಮ IG ಸಾಹೇಬರು, ನಮ್ಮ ಧಾರವಾಡದ SP ಸಾಹೇಬರು, ಅಡಿಷನಲ್ SP ಸಾಹೇಬರು, DSP ಮತ್ತೆಲ್ಲ ನಮ್ಮ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾನು ವಿಶೇಷ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಂಗೆ ಟ್ರೈನಿಂಗ್ ಸಮಯದಲ್ಲಿ ಬೇರೆ ಬೇರೆ ಹಂತದಲ್ಲಿ ಎಲ್ಲ ರೀತಿ ಭಾಳ ಸಹಕಾರವನ್ನು ನೀಡಿದ್ದಾರೆ. ಅದರ ಜೊತೆಗೆ ಈ ಒಂದು ಸಕ್ಸಸ್ಫುಲ್ ಆಗಲಿಕ್ಕೆ ನಮ್ಮ ಟೀಮ್ ಲೀಡರ್ ಇರ್ಬೋದು, ಬೇರೆ ನಮ್ಮ ಅದರ್ ಟೀಮ್ ಮೆಂಬರ್ಸು, ವಿಶೇಷವಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಭಾಳ ಪ್ರತಿಯೊಬ್ಬರಿಗೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಸಪೋರ್ಟ್ನಿಂದ ಈ ಒಂದು ಮೈಲ್ ಸ್ಟೋನನ್ನು ನಾವು ರೀಚ್ ಆಗಿದ್ದೀವಿ. ಮತ್ತು ವೆದರ್ ಟೆಂಪ್ರೇಚರ್ಗೆ ಬಂದರೆ ವೆದರ್ ಟೆಂಪ್ರೇಚರ್ ವಾಸ್ ಅರೌಂಡ್ 13 to 16 ಡಿಗ್ರಿ, 13ರಿಂದ 16 ಡಿಗ್ರಿ ಸೆಲ್ಸಿಯಸ್ ವಾಟರ್ನಲ್ಲಿ, ಕೋಲ್ಡ್ ವಾಟರ್ನಲ್ಲಿ ನಾವು ಸ್ವಿಮ್ ಮಾಡಿದ್ದೀವಿ. ಭಾಳ ಹಾರಿಬಲ್, ಅದನ್ನು ಹೇಳೋಕ್ಕೂ ಆಗಲ್ಲ ಎಷ್ಟು ಟಫ್ ಸ್ವಿಮ್ ಇಟ್ ವಾಸ್ ಅಂತ. ಸೊ ಅಂಥ ಆರ್ಡ್ಸ್ಗಳನ್ನು ನಾವೆಲ್ಲರೂ ಪಾಸ್ ಮಾಡಿದ್ವಿ. ನಾವಿವತ್ತು ಹೆಮ್ಮೆಯಿಂದ ನಮ್ಮ ಇಂಡಿಯನ್ ಫ್ಲಾಗನ್ನು ಹಿಡಿತಾ ಇದ್ವಿ. ನಮ್ಮ ಕರ್ನಾಟಕ ಪೊಲೀಸ್ ಫ್ಲಾಗನ್ನು ನಾನು ತೊಗೊಂಬಂದಿದ್ದೀನಿ. ಅದನ್ನು ಎತ್ತಿದ ಖುಷಿ ಆಗ್ತದೆ ಇಂಗ್ಲೆಂಡ್ನಲ್ಲಿ ಬಂದು ನಾವು ಈ ಸಾಧನೆ ಮಾಡಿದ್ದಕ್ಕೆ. ಸೊ ಎಲ್ರಿಗೂ ನಾನು ಧನ್ಯವಾದಗಳನ್ನ ನಮ್ಮ ಟೀಮ್ ಎ ವತಿಯಿಂದ ಹೇಳ್ತಾ ಇದ್ದೀನಿ. ಎಲ್ಲರೂ ಸಹ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.